ಸಾಯ ವಿದ್ಯಾರು ಹೇಳ್ಕೊಡ್ತಾರ? ಯಾರು ಹೇಳ್ಕೊಡಲ್ಲ. ಯಾಗ ಸಾಯಬೇಕು, ಯಾಗ ಇರಬೇಕು. ನಮ್ಮಲ್ಲಿ 100 ವರ್ಷ ಆದರೂ 200 ವರ್ಷ ಕಥೆಗಳು ಹೇಳ್ತಾರೆ. ಅತಿರಥ, ದಶರಥ, ಮಹಾರುಷ 600 ವರ್ಷ ಇದ್ದರು ಅವರು ಅಂತಾರೆ, 1000 ವರ್ಷ ಇದ್ದರು ಅಂತಾರೆ ಹರಿಶ್ಚಂದ್ರಲ್ಲ. ಆದರೆ ನಮಗಿವತ್ತು 40-50 ವರ್ಷಕ್ಕೆ ಆಗ್ತಾಯಿಲ್ಲ. ಯಾತಕ್ಕೆ ಆಗ್ತಾಯಿಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ. ಪ್ರಕೃತಿಯಿಂದ ಬರುವಂಥ ಗಿಡಗಳು ಪಡ್ಕೊಳ್ತಾ ಇಲ್ಲ. ಹಾಗಾಗಿ ಆಯುಷ್ಯ ಕ್ಷೀಣಿಸ್ತಾ ಇದೆ. ಕ್ಯಾನ್ಸರ್ ರೋಗಗಳು ಬಂದು, ಹೃದಯ ಬೇನೆಗಳು ಬಂದು. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಏನು ಕೊಡ್ತಾರೆ? ಹೂವು ಪ್ರಸಾದ ಕೊಡ್ತಾರೆ. ಅದನ್ನು ಏನು ಮಾಡ್ತೀರಾ? ಗಂಡಸು ಕಿವಿಗೆ ಇಟ್ಕೊಳ್ತಾನೆ, ಹೆಣ್ಮಕ್ಳು ತುರುಬಿಗೆ ಇಟ್ಕೊಳ್ತಾಳೆ. ನಾವೇನಂತೀವಿ? ಕಿವಿಗೆ ಹೂ ಬಿಟ್ಟ ನಿಮ್ಮನ್ನು ಅಂತೀವಿ. ಕಿವಿಗೆ ಹೂ ಮುಡ್ಕೊಂಬ ತಮಾಷೆ ಮಾಡ್ತೀವಿ. ಕಿವಿಗೆ ಯಾರು ಹೂ ಇಟ್ಕೊಂಡು ಹೋದರೆ ಅವ್ನು ದಡ್ಡ, ಅವನಿಗೇನು ಗೊತ್ತಿಲ್ಲ, ನೋಡಿ ಮುಡ್ಕೊಂಬಂದನು ಕಿವಿ ಹೂವು. ಅವನು ದಡ್ಡಲ್ಲ, ಹೇಳೋರು ದಡ್ಡರು. ಆ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ, ರಸ ಬರ್ತದೆ. ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ? ಔಷಧಿ ಆಗ್ತದೆ. ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತದೆ. ಅದು ನರಗಳಿಗೆ ಕೊಡ್ತದೆ, ಕಣ್ಣುಗಳಿಗೆ ಕೊಡ್ತದೆ. ಕಿವಿಗೆ ಕೂಡ ದಡ್ಡ ಲಕ್ಷಣ ಅಲ್ಲ, ನಮ್ಮ ಸನಾತನ ಪದ್ಧತಿಯಿಂದ ಬಂದದೆ. ನಾವು ಅರ್ಥ ದೇವರು ಧರ್ಮ ಅಂತ ನಂಬಿಸಿಬಿಡ್ತೀವಿ ನಿಮಗೆ. ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿ ಇಟ್ಕೊಂತಾರಲ್ಲ, ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ. ಕಿವಿ ಶ್ರವಣ ದೋಷ ಬರೋದಿಲ್ಲ. ಮತ್ತು ನರಗಳಿಗೆ ಮೆದುಳಿಗೆ ಹೋಗ್ತದೆ. ಅದು ಮೆದುಳಿಗೆ ಹೋದರೆ ಮೆದುಳು ಮೆಮರಿ ಕಮ್ಮಿ ಆಗೋದಿಲ್ಲ. ಕಣ್ಣುಗಳಿಗೆ ಬರ್ತದೆ ನರಗಳು, ಕಣ್ಣಿನ ದೋಷ ಬರೋದಿಲ್ಲ. ನಮ್ಮ ಹಿರಿಯರು ದಡ್ಡರಲ್ಲ, ಅವರು ಬುದ್ಧಿವಂತರು. ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು, ಹೂಗಳನ್ನು, ಹಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಅಂದರು. ನಾವಿವತ್ತೇನಂತೀವಿ? ಟೀಕೆ ಮಾಡ್ತಾ ಇದ್ದೀವಿ. ಹೆಣ್ಣು ಮಗಳು ಹೂವನ್ನು ತುರುಗಿ ಮುಡಿತಾಳೆ, ಅಲ್ಲಿ ಬರುವಂಥ ಹೂವಿನ ವಾಸನೆ, ಆ ರಸ ಏನಾಗ್ತದೆ? ಪಶ್ಚಿಮ ಚಕ್ರ ಅಂತ ಆಗ್ತದೆ. ನಾಭಿಗಳಲ್ಲಿ ಬರ್ತದೆ, ಷಟ್ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ. ಆ ಚಕ್ರದ ಮೇಲೆ ಆ ರಸ ಪ್ರಭಾವ ಬೀರ್ತದೆ, ಆ ವಾಸನೆ ಪ್ರಭಾವ ಬೀರ್ತದೆ, ಶಾಂತಿ ಬರುತ್ತೆ. ಹಾಗೆಯೇ ಜೀವನದಲ್ಲಿ ನರನಾಳಗಳು ಶುಭ್ರವಾಗ್ತವೆ, ಎಲ್ಲ ರೋಗಗಳು ದೂರವಾಗ್ತವೆ. ಇಲ್ಲಿಂದಲೇ ಮೆದುಳಿಗೆ ಬರೋದು, ಮೆದುಳಿಂದಲೇ ಕೆಲವು ರಕ್ತ ಹೋಗೋದು. ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ. ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು. ಇವತ್ತು ಹೂ ಮುಡಿಯೋರೇ ಇಲ್ಲ. ಹೂ ಮುಡಿಯೋದು ಫ್ಯಾಷನ್ ಅಂತ ಕಾಲ ಬಂದಿದೆ. ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ, ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದೇ ಹೊರತು ಕೆಟ್ಟದಾಗ್ತಕ್ಕಂಥದ್ದಲ್ಲ. ಅವೆಲ್ಲ ದೂರ ಆಗ್ತಾ ಇದೆ. ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲ್ ಬೇಕು, 5 ಸ್ಟಾರ್ ಹಾಸ್ಪಿಟ್ಲ್ ಬೇಕು. ದುಡಿತೀರಾ ಭಾಳ ದುಡಿತೀರಾ, ಗಳಿಸ್ತೀರಾ, ಕೊನೆಗೆ ಎಲ್ಲಿ ಕೊಡ್ತೀರಾ? ಡಾಕ್ಟ್ರಿಗೆ ಕೊಡ್ತೀರಾ. ದುಡಿದದ್ದು ಯಾಕೆ? ಹಗಲು ರಾತ್ರಿ ದುಡಿದ್ರಿ, ಭಾಳಷ್ಟು ದುಡಿದ್ರಿ, ಸಂಪಾದನೆ ಮಾಡಿರಿ, ಆಮೇಲೆ ಕೊನೆಗೆ ಡಾಕ್ಟ್ರಿಗೆ ಕಟ್ತೀರಾ. ಅದಕ್ಕೆ ದುಡಿಮೆಯನ್ನು ಯಾಕೆ ದುಡಿಬೇಕು, ಯಾಕೆ ಬದುಕಬೇಕು? ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಶ್ವತ್ಥ ಮರ ಅಂತಾರೆ, ಅರಳಿ ಮರ ಸೊತ್ತು ಅಂತಾರೆ. ದೇವರು ಅಂತೀವಿ ನಾವು. ಯಾಕೆ? ನೀವು ನಂಬಲಿ ಇಂತ ದೇವರು ಇದಪ್ಪ, ನಾನು ಸುತ್ತರಿ, ಮಕ್ಕಳಿಂದರಿ ಮಕ್ಕಳಾಗ್ತವೆ, ತಲೆ ಕೆಟ್ಟರಿಗೆ ಒಳ್ಳೆಯದಾಗ್ತದೆ, ಅಲ್ಲೇ ಕೂತ್ಕೊಂಡ್ರೆ ನಾಗನ ಕಟ್ಟೆ ಇದೆ, ಅದು ಒಂದು ಚಿಂತನೆ. ಆದರೆ ಅಶ್ವತ್ಥ ಮರ ಯಾಕೆ? ಅದು ದಿನದ 24 ಗಂಟೆಯಲ್ಲಿಯೂ ಸಹಿತ ಆಮ್ಲಜನಕವನ್ನು ಕೊಡ್ತದೆ. ಪಂಚತಾರಾ ವೃಕ್ಷಗಳು ಅಂತ. ಈ ಪಂಚತಾರ ವೃಕ್ಷಗಳು ದಿನದ 24 ಗಂಟೆಯಲ್ಲೂ ಆಮ್ಲಜನಕವನ್ನು ಕೊಡ್ತವೆ. ಯಾವುವು? ಅಶ್ವತ್ಥ, ಆಲ, ಬೇವು, ಬಿಲ್ವಪತ್ರೆ, ಅಶೋಕ ಟ್ರೀ ಅಂತಿರ್ತಾನವಲ್ಲ, ರಸ್ತೆಯಲ್ಲಿ ಹಾಕಿದ್ದಾರೆ ಉದ್ದಕ್ಕೆ. ರಾಜರು ಹಾಕ್ತಾ ಇದ್ರು. ಈಗೆಲ್ಲ ಕಡಿಸ್ತಾ ಇದ್ವಿ ನಾವು ಸಾಲು ಮರಗಳು ಅಂತ.
ನಾವು ಚರಿತ್ರೆ ಓದಿದ್ರೆ ಅಶೋಕ ಚಕ್ರವರ್ತಿ ಸಾಲವನ್ನು ನಡೆಸಿದ. ಯಾತಕ್ಕೆ ನಡೆಸಿದ? ಅವ ಬಸ್ಸಲ್ಲಿಲ್ಲ, ಕಾರಲ್ಲಿಲ್ಲ, ಗಾಡಿಯಲ್ಲಿಲ್ಲ, ನಡ್ಕೊಂಡು ಹೋಗ್ತಾ ಇರೋ ನೆಳ್ಳಾಗಲಿ ಅಂತ. ನೆಳ್ಳಾಗೋದು ಒಂದು, ಅಲ್ಲಿ ಬರುವಂಥ ಗಾಳಿ ಕಾಲ 24 ಗಂಟೆಯಲ್ಲೂ ಆಕ್ಸಿಜನ್ ಕೊಡ್ತದೆ. ಅದು ಬಹಳ ಗುಟ್ಟದು. ಈ ಅಶ್ವತ್ಥ 24 ಗಂಟೆ ಕೊಡ್ತಕ್ಕಂಥದ್ದು. ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.